ರಾಮ ಮಂದಿರ ನಿರ್ಮಾಣದ ಹೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರ ಮೇಲಿನ ಹಳೆಯ ಕೇಸನ್ನ ರಿಓಪನ್ ಮಾಡಲಾಗಿದೆ. ಈ ವಿಚಾರಕ್ಕೆ ಉಡುಪಿಯಲ್ಲಿ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇದೆ. ರಾಮದೇವರ ಪ್ರಾಣ ಪ್ರತಿಷ್ಠೆಯ ಮುಹೂರ್ತ ಸನ್ನಿಹಿತವಾಗಿದೆ. ಈ ಹೊತ್ತಿಗೆ ಪ್ರಕರಣವನ್ನ ಮತ್ತೆ ತಂದು ಬಂಧನ ಮಾಡೋದನ್ನ ಎಲ್ಲರೂ ವಿರೋಧಿಸಬೇಕು. ಇಂತಹ ಕಾಲದಲ್ಲಿ ಈ ಬೆಳವಣಿಗೆ ಯಾಕೆ? ಇದು ಹಿಂದೂಗಳನ್ನ ಮಟ್ಟ ಹಾಕುವ ಪ್ರಯತ್ನ ಎಂದು ನಾವು ಭಾವಿಸುತ್ತೇವೆ. ಈ ಬೆಳವಣಿಗೆ ಕೋಲಾಹಲಕ್ಕೆ ಕಾರಣವಾಗಬಹುದು. ಗೊಂದಲವಾಗದಂತೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು ಎಂದಿದ್ದಾರೆ. ಇನ್ನು ಇದೇ ವೇಳೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಜಗತ್ತಿನ ಉತ್ಸವ. ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಇದ್ದಾರೆ. ಎಲ್ಲರ ಭಾವನೆಯನ್ನ ಗೌರವಿಸಿ ರಾಜ್ಯ ಸರ್ಕಾರ ರಜೆಯನ್ನ ಘೋಷಿಸಬೇಕು ಎಂದು ಉಡುಪಿ ಶಾಸಕರು ರಜೆ ಕೋರಿದ್ದಾರೆ. ನಾನು ಕೂಡ ರಜೆ ನೀಡಬೇಕು ಎಂದು ಆಗ್ರಹಿಸುತ್ತೇನೆ ಎಂದಿದ್ದಾರೆ. ರಾಮದೇವರ ಪ್ರಾಣ ಪ್ರತಿಷ್ಠೆಯ ಮುಹೂರ್ತದ ಸನ್ನಿಹಿತವಾಗ್ತಾ ಇದೆ. ಈ ಹೊತ್ತಿಗೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಬಂಧನ ಇವೆಲ್ಲ ನಡೀತಾ ಇದ್ದೇವೆ ಅಂತಂದರೆ ಇದು ಯಾರಿಗಾದರೂ ಕಾಣುವಂತಹದ್ದು. ನಡೀತಾ ಇರುವ ಎಲ್ಲ ಪ್ರಕ್ರಿಯೆಯನ್ನು ವಿರೋಧಿಸಬೇಕು ಅನ್ನುವ, ಹಿಂದೂ ಭಕ್ತರನ್ನು ಮಟ್ಟ ಹಾಕಬೇಕು ಅಂತ ಆ ಮನಸ್ಥಿತಿಯಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅಂತ ಭಾವನೆ ಬರ್ತಾವೆ. ಹಾಗಾಗಿ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು. ತಪ್ಪು ಮಾಡಿದ ಹೌದಾದರೆ ಶಿಕ್ಷೆ ಆಗಬೇಕು. ಯಾರು ಕೂಡ ಅದನ್ನು ಅಲ್ಲಗಡೆಗೆ ಸಾಧ್ಯ ಇಲ್ಲ. ಈ ಹೊತ್ತಿಗೆ ಅದನ್ನು ಮೇಲೆತ್ತಿದಾಗ ಯಾರಿಗಾದರೂ ಲೋಕದಲ್ಲಿ ಕಾಣುವುದು ಹಿಂದೂ ಭಕ್ತರನ್ನು ಮಟ್ಟ ಹಾಕಬೇಕು. ಹಾಗಾಗಿ ಆ ಭಾವನೆ ಒಬ್ಬೆ ಪ್ರಜೆಗಳಲ್ಲಿ ಬಂತು ಅಂತಾದರೆ ಇವೆಲ್ಲೂ ತುಂಬ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಹಾಗಾಗದಂತೆ ಸರ್ಕಾರ ಮುಂದಡಿ ಇಡುವುದು ಅದು ಉತ್ತಮ ಅಂತ ನಮ್ಮ ಸೂಚನೆ. 22ನೇ ತಾರೀಕಿನಂದು ನಡೆಯುವ ಈ ರಾಮದೇವರ ಪ್ರಾಣಪ್ರತಿಷ್ಠಾ ಉತ್ಸವ ಅದು ಜಗತ್ತಿನ ಉತ್ಸವ. ಹಾಗಾಗಿ ಈ ಉತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ. ಬರದೆ ಹಿಂದೂಗಳು ಮಾತ್ರ ಅಲ್ಲ, ಇತರ ಧರ್ಮೀಯರು ಕೂಡ ಈ ಉತ್ಸವಕ್ಕೆ ದೇಣಿಗೆ ಕೊಟ್ಟವರು ಬಹಳಷ್ಟು ಮಂದಿ ಇದ್ದಾರೆ. ಹಾಗಾಗಿ ಎಲ್ಲರ ಭಾವನೆಯನ್ನು ಮನ್ನಿಸಿ ಗೌರವಿಸಿ ಆ ದಿವಸ ರಾಜ್ಯ ಸರ್ಕಾರವು ರಜಾವನ್ನು ಘೋಷಣೆ ಮಾಡಬೇಕು ಅಂತ ನಮ್ಮ ಉಡುಪಿಯ ಶಾಸಕರು ಏನು ಮನವಿಯನ್ನು ಸಲ್ಲಿಸಿದ್ದಾರೆ ಅದನ್ನು ಹೃತ್ಪೂರ್ವಕವಾಗಿ ಬೆಂಬಲಿಸ್ತಾ ಇದ್ದೇವೆ. ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ, ಆ ದಿವಸ ರಜೆ ಕೊಡಿ ಅಂತ ಹೇಳಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.